ಸಂಗಾತಿಗಳೇ, ವೋಲ್ವೋ ಬಸಸ್ ಕಾರ್ಮಿಕ ಸಂಘವು 15 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದ್ದು ಈ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕ್ರಾಂತಿಕಾರಿ ಶುಭಾಶಯಗಳನ್ನು ಅರ್ಪಿಸುತ್ತೇವೆ. ಈ ಸಂದರ್ಭದಲ್ಲಿ ಸಂಘ ನಡೆದು ಬಂದ ಹಾದಿಯನ್ನು ಈ ಕಿರುಚಿತ್ರದ ಮೂಲಕ ನೆನೆಯೋಣ. ದಿನಾಂಕ 16/8/2009 ಇದು ನಮ್ಮ ಸಂಘದಲ್ಲಿ ಬಹುಮುಖ್ಯವಾದ ದಿನ. ಆ ದಿನ ಕಾನೂನು ಸಲಹೆಗಾರರಾದಂಥ ಕಾಮ್ರೇಡ್ ಮೀನಾಕ್ಷಿ ಸುಂದರಂ ಹಾಗೂ ಕಾಮ್ರೇಡ್ ರಾಜಾರವರ ನೇತೃತ್ವದಲ್ಲಿ ನಮ್ಮ ಸಂಘದ 37 ಜನ ಹಿರಿಯ ಸದಸ್ಯರು ಸೇರಿ ನಮ್ಮ ಸಂಘವನ್ನು ಸ್ಥಾಪಿಸಲು ಮೊದಲ ಹೆಜ್ಜೆಯನ್ನಿಟ್ಟ ದಿನ. ಮರುದಿನ ಕಾರ್ಖಾನೆಯಲ್ಲಿ ಆತಂಕದ ಛಾಯೆ, ಇಲ್ಲೆಲ್ಲೂ ಗುಸುಗುಸು. ಸಂಘ ಮಾಡಿದರೆಂದು ಕೆಲವರು, ಸಂಘವೆಂದರೆ ಏನೆಂದೇ ಅರಿಯದ ಹಲವರು. ಆಡಳಿತ ವರ್ಗದವರು ಸಂಘ ಕಟ್ಟಲು ಹೊರಟಿದ್ದ ಪದಾಧಿಕಾರಿಗಳನ್ನು ಕರೆದು ಸಂಘವನ್ನು ಕಟ್ಟದಂತೆ ಮನವೊಲಿಸಲು ನಾನಾ ಕಸರತ್ತುಗಳನ್ನು ಮಾಡಿದ್ದಾಯಿತು. ಹಣದ ಆಮಿಷ ನೀಡಿದ್ದಾಯಿತು, ಬೆದರಿಕೆ ಹಾಕಲಾಯಿತು. ಆದರೂ ಯಾವುದಕ್ಕೂ ಜಗ್ಗದ ನಮ್ಮ ಕ್ರಾಂತಿಕಾರಿ ಕಾರ್ಮಿಕರು ಕೊನೆಗೂ 13/10/2009 ಸಂಘವನ್ನು ಅಧಿಕೃತವಾಗಿ ನೋಂದಣಿ ಮಾಡಿಸುವಲ್ಲಿ ಯಶಸ್ವಿಯಾದರು. ಅದರ ನಂತರ ನಡೆದಿದ್ದೆಲ್ಲವೂ ಇತಿಹಾಸ. ಮೊದಲಿಗೆ ಸಂಘದ ಮಾನ್ಯತೆಯನ್ನು ಒಪ್ಪಿಕೊಳ್ಳಲು ಆಡಳಿತ ವರ್ಗವು ಸಿದ್ಧವಿರಲಿಲ್ಲವಾದರೂ ನಂತರ ಕಾನೂನಿನ ಹೋರಾಟದ ಮೂಲಕ ಸಂಘವನ್ನು ಮಾನ್ಯ ಮಾಡುವಂತೆ ಒತ್ತಡ ಹೇರಲಾಯಿತು. ಬೇರೆ ದಾರಿಯೇ ಇಲ್ಲದೆ ಅಂದಿನ ಆಡಳಿತ ವರ್ಗ ಸಂಘವನ್ನು ಮಾನ್ಯ ಮಾಡಿತು. ಇದಾದ ನಂತರ ದಿನಾಂಕ 25/1/2010 ಸಂಘದ ಪರವಾಗಿ ಮೊದಲ ಬೇಡಿಕೆ ಪಟ್ಟಿಯನ್ನು ಸಲ್ಲಿಸಲಾಯಿತು. ಜನವರಿ ತಿಂಗಳಿನಲ್ಲಿ ಬೇಡಿಕೆ ಪಟ್ಟಿ ಸಲ್ಲಿಸಿದರೂ ಮೊದಲ ಸಭೆ ಪ್ರಾರಂಭವಾಗಲು 3-4 ತಿಂಗಳುಗಳೇ ಕಳೆದವು. ಆದರೂ ಎಲ್ಲರೂ ತಾಳ್ಮೆಯಿಂದ ಕಾಯುತ್ತಿದ್ದರು. ನಿಧಾನವಾಗಿ ಸಭೆಗಳು ಪ್ರಾರಂಭವಾಗಿ ಮಾತುಕತೆ ನಡೆಯುವ ಸಂದರ್ಭದಲ್ಲಿ ಎಲ್ಲ ಕಾರ್ಮಿಕರನ್ನು ಪ್ರಚೋದಿಸಿ ವಾತಾವರಣ ಹದಗೆಡುವಂತೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ 2 ಪದಾಧಿಕಾರಿಗಳಾದ ಸಂತೋಷ್ ಮತ್ತು ದಯಾನಂದ್ ಅವರನ್ನು ಹಾಗೂ 2 ಕಾರ್ಯಕಾರಿ ಸಮಿತಿ ಸದಸ್ಯರಾದ ಸುಗಂಧನ್ ಮತ್ತು ಸುಬ್ರಹ್ಮಣ್ಯ ಎಂಬುವರನ್ನು ಅಮಾನತು ಮಾಡಲಾಯಿತು. ಆಗ ಕಾರ್ಮಿಕರ ಮತ್ತು ಕಾರ್ಖಾನೆಯ ನಡುವೆ ಈ ಘಟನೆ ದೊಡ್ಡ ಬಿರುಕನ್ನು ಮೂಡಿಸಿತು. ಕಾರ್ಖಾನೆಯ ಒಳಗಿನ ವಾತಾವರಣ ಹಾಗೂ ಬಾಂಧವ್ಯಕ್ಕೆ ದೊಡ್ಡ ಕೊಡಲಿ ಪೆಟ್ಟಾಯಿತು. ಒಂದು ಕಡೆ ಅಮಾನತಾದ 4 ಜನ, ಇನ್ನೊಂದು ಕಡೆ ಬೇಡಿಕೆ ಪಟ್ಟಿ. ಕಾರ್ಮಿಕರ ಪರಿಸ್ಥಿತಿ ಕತ್ತಿಯ ಮೇಲಿನ ನಡಿಗೆಯಂತಾಯಿತು. ಸತತ 22 ದಿನಗಳ ಕಾಲ ಕಾರ್ಮಿಕ ಇಲಾಖೆ ಮುಂದೆ ನಡೆಸಿದ ಹೋರಾಟದ ಫಲವಾಗಿ ಹಾಗೂ ಪದಾಧಿಕಾರಿಗಳ ಶ್ರಮ, ಕಾರ್ಮಿಕರ ಒಗ್ಗಟ್ಟು ಮತ್ತು ಕಾಮ್ರೇಡ್ ಮೀನಾಕ್ಷಿ ಸುಂದರಂ ರವರ ಮಾರ್ಗದರ್ಶನದಿಂದ ದಿನಾಂಕ 13/8/2010 3 ವರ್ಷಗಳ ಮೊದಲ ಬೇಡಿಕೆ ಪಟ್ಟಿಗೆ ಸಹಿ ಹಾಕಲಾಯಿತು. ಇದರಲ್ಲಿ ಮುಖ್ಯವಾಗಿ ಎಲ್ಲ ಟ್ರೈನಿ ಕಾರ್ಮಿಕರನ್ನ ಕಾಯಂ ಮಾಡುವಂತೆ ಒತ್ತಡ ಹೇರಲಾಗಿದ್ದು ಅದಕ್ಕೆ ಆಡಳಿತ ವರ್ಗ ಸಮ್ಮತಿ ಸೂಚಿಸಿ ಈ ಬೇಡಿಕೆ ಪತ್ರಕ್ಕೆ ಸಹಿ ಮಾಡಿತು. ಆದರೂ 4 ಜನ ಅಮಾನತ್ತಾದ ಕಾರ್ಮಿಕರನ್ನು ಒಳಗಡೆಗೆ ತೆಗೆದುಕೊಳ್ಳಲು ಆಡಳಿತ ವರ್ಗ ಒಪ್ಪಲಿಲ್ಲ. ಕೊನೆಗೆ ಎಲ್ಲ ಕಾರ್ಮಿಕರು ಭಾರವಾದ ಹೃದಯದಿಂದ 4 ಜನ ಅಮಾನತ್ತಾಗಿದ್ದ ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರನ್ನು ವಾಪಸ್ ಕೆಲಸಕ್ಕೆ ತೆಗೆದುಕೊಳ್ಳಬೇಕೆಂದು ಆಶಿಸಿ ಕಡಿಮೆ ವೇತನ ಒಪ್ಪಂದಕ್ಕೆ ಎಲ್ಲರೂ ಒಪ್ಪಿಗೆ ಸೂಚಿಸಿದ್ದು ದೊಡ್ಡ ನಿರಾಶೆಯನ್ನುಂಟು ಮಾಡಿತು. ಆದರೆ ವೇತನ ಒಪ್ಪಂದ ಸಹಿ ಮಾಡಿದರೂ ಸಹ ಕಾರ್ಖಾನೆಯಲ್ಲಿ ಉತ್ತಮ ವಾತಾವರಣ ಮೂಡಿಬರಲಿಲ್ಲ. ನಮ್ಮ ಸಂಘವು 4 ಜನ ನಮ್ಮ ಸದಸ್ಯರನ್ನು ವಾಪಸ್ ಕೆಲಸಕ್ಕೆ ತೆಗೆದುಕೊಳ್ಳುವಂತೆ ಪದೇ ಪದೇ ನಾವು ಸಹ ಒತ್ತಡ ಹೇರುತ್ತಲೇ ಇದ್ದೆವು. ಸಂಘ ಮತ್ತು ಆಡಳಿತ ವರ್ಗದ ಮಧ್ಯೆ ಸಂಘರ್ಷ ಮುಂದುವರಿಯುತ್ತಲೇ ಸಾಗಿತ್ತು. ಆ ನಂತರದಲ್ಲಿ ಕಾರ್ಖಾನೆಯಲ್ಲಿ ನಡೆದ ಕೆಲವು ಘಟನೆಗಳು ಕಾರ್ಮಿಕರನ್ನು ಮತ್ತಷ್ಟು ಜರ್ಜರಿತರನ್ನಾಗಿ ಮಾಡಿತು. ಆಗಿನ ಆಡಳಿತ ವರ್ಗದವರು ಪಿತೂರಿ ನಡೆಸಿ ತಯಾರಾಗುತ್ತಿದ್ದ ವಾಹನಗಳ ರೂಫ್ ಫ್ಯಾಬ್ರಿಕ್, ಸೀಟ್ ಫ್ಯಾಬ್ರಿಕ್ಗಳನ್ನು ಡ್ಯಾಮೇಜ್ ಮಾಡುವುದು, ಬಸ್ ಬಾಡಿ ಶೀಟ್ಗಳನ್ನು ಸ್ಕ್ರಾಚ್ ಮಾಡೋದು, ಈ ರೀತಿಯೆಲ್ಲ ಮಾಡಿ ಆರೋಪಗಳನ್ನು ಕಾರ್ಮಿಕರ ತಲೆಗೆ ಕಟ್ಟಲು ಪ್ರಯತ್ನಿಸಿದರು. ಈ ಸಂದರ್ಭದಲ್ಲಿ ಎಷ್ಟೋ ದಿನಗಳ ಕಾಲ ಕಾರ್ಮಿಕರು ಊಟಕ್ಕೆ ತೆರಳದೆ ವಾಹನಗಳಿಗೆ ಕಾವಲು ನಿಲ್ಲುವಂತಾಯಿತು. ಇಷ್ಟಕ್ಕೆ ಸುಮ್ಮನಾಗದ ಆಗಿನ ಆಡಳಿತ ಮಂಡಳಿಯವರು ಹಲವಾರು ಕಾರ್ಮಿಕರ ಮೇಲೆ ಸಬೋಟೇಜ್ ಕೇಸ್ ಮಾಡಿ ಅವರನ್ನು ಪೊಲೀಸ್ ಠಾಣೆಯಲ್ಲಿ ನಿಲ್ಲಿಸಿದರು. ಇದರಿಂದ ಬೇಸತ್ತ ಕಾರ್ಮಿಕರು ಕೆಲಸಕ್ಕೆ ಹೋದರೆ ಪೊಲೀಸ್ ಠಾಣೆಗೆ ಕಳುಹಿಸಿದರು ಎಂಬ ಪರಿಸ್ಥಿತಿಯಿಂದ ಕಾರ್ಖಾನೆಗೆ ತೆರಳಲು ಸಾಧ್ಯವೇ ಇಲ್ಲ ಎಂದು ಆಗಿನ ನಮ್ಮ ಕಾನೂನು ಸಲಹೆಗಾರರಾದ ಕಾಮ್ರೇಡ್ ಮೀನಾಕ್ಷಿ ಸುಂದರಂ ಅವರ ಮೇಲೆ ಒತ್ತಡ ಏರಿ ಕೊನೆಗೂ ಮತ್ತೆ ಮುಷ್ಕರ ಉಳಿದರು. ಈ ಮುಷ್ಕರ ವೋಲ್ವೋ ಇತಿಹಾಸದಲ್ಲಿ ಅಚ್ಚಳಿಯದೇ ಉಳಿಯುವಂತಾಯಿತು. ಸತತ 72 ದಿನಗಳ ಕಾಲ ಹಗಲು ರಾತ್ರಿ ಮುಷ್ಕರ ಮುಂದುವರಿಯಿತು. ಬೀದಿಗಳಲ್ಲಿ ಮೆರವಣಿಗೆ, ವೋಲ್ವೋ ಆಡಳಿತ ವರ್ಗದ ವಿರುದ್ಧ ಕರಪತ್ರ ಹಂಚುವುದು, ಕಾರ್ಮಿಕ ಇಲಾಖೆ ಮುಂದೆ ಧರಣಿ ಎಲ್ಲ ಮಾಡಿ ಕೊನೆಗೂ ಕಾರ್ಖಾನೆ ಮುಂದೆ ಹಗಲು ರಾತ್ರಿ ಎನ್ನದೆ ಮಳೆ ಗಾಳಿ ಚಳಿಗೆ ಅಂಜದೆ ಜಗ್ಗದೆ ಹೋರಾಟವನ್ನು ಮುಂದುವರಿಸಿದಾಗ ಆಗಿನ ಆಡಳಿತ ವರ್ಗದವರು ನಮ್ಮ 4 ಜನ ಸದಸ್ಯರನ್ನ ವಜಾಗೊಳಿಸಿದರು. ಅಲ್ಲದೆ ತಮ್ಮ ಅಧಿಕಾರವನ್ನು ಬಳಸಿ ಸ್ಟ್ರೈಕ್ ಪ್ರಾಹಿಬಿಟ್ ಮಾಡಿಸಿದರು. ಬೇರೆ ದಾರಿ ಇಲ್ಲದೆ ನಾವುಗಳು ನಮ್ಮ ನೆಲದ ಕಾನೂನಿಗೆ ಗೌರವ ನೀಡಿ ಕೆಲಸಕ್ಕೆ ಹಾಜರಾದೆವು. ಇದಾದ ನಂತರದ ಚುನಾವಣೆಯಲ್ಲಿ ಕಾಮ್ರೇಡ್ ಮೀನಾಕ್ಷಿ ಸುಂದರಂ ರವರು ಸಂಘದ ಅಧ್ಯಕ್ಷರಾಗಿ ಸಂಘವನ್ನು ಮುಂದುವರಿಸುವ ಜವಾಬ್ದಾರಿಯನ್ನು ತೆಗೆದುಕೊಂಡರು. ಅದಾದ ನಂತರ ಅವರು ಆಡಳಿತ ವರ್ಗ ಹಾಗೂ ಸಂಘದ ಮಧ್ಯೆ ಮೂಡಿದ್ದ ಬಿರುಕನ್ನು ಸರಿಪಡಿಸಲು ಸಾಕಷ್ಟು ಶ್ರಮ ವಹಿಸಿದರು. ಅಲ್ಲದೆ ಆಡಳಿತ ವರ್ಗದಲ್ಲಿಯೂ ಸಹ ಸಾಕಷ್ಟು ವ್ಯಕ್ತಿಗಳ ಬದಲಾವಣೆ ಆಯಿತು. ಈ ಬದಲಾವಣೆಗಳು ಕಾರ್ಖಾನೆಯಲ್ಲಿ ಉತ್ತಮ ಕೈಗಾರಿಕಾ ಬಾಂಧವ್ಯವನ್ನು ವೃದ್ಧಿಸಲು ಸಹಕಾರಿಯಾಯಿತು. ಅದರಲ್ಲಿ ಮುಖ್ಯವಾಗಿ ಪೆತ್ತರಿ, ಕೆ.ಟಿ. ರಾವ್,
ರಾವ್, ಶ್ರೀಪ್ರಸಾದ್, ಸುರೇಶ್ ಶೆಟ್ಟಿಯಾರ್ ಇನ್ನೂ ಹಲವರ ಸಹಕಾರದಿಂದ ಸಾಕಷ್ಟು ಸುಧಾರಣೆಗಳನ್ನು ಕಾರ್ಖಾನೆಯಲ್ಲಿ ಮಾಡಲಾಯಿತು. ಅಲ್ಲದೆ 4 ಜನ ವಜಾಗೊಂಡಿದ್ದ ಸದಸ್ಯರಿಗೂ ಸಹ ಕೋರ್ಟ್ನಲ್ಲಿ ಮತ್ತೆ ಕೆಲಸಕ್ಕೆ ತೆಗೆದುಕೊಳ್ಳಬೇಕೆಂಬ ಆದೇಶ ದೊರೆಯಿತು. ನಂತರ ಸಂಘದವರು ಆಡಳಿತ ವರ್ಗದವರ ಮನವೊಲಿಸಿ ಕೇಸನ್ನು ಮುಂದುವರಿಸದೆ ಪರಸ್ಪರ ಮಾತುಕತೆಯಿಂದ ಈ ವಿಚಾರವನ್ನು ಬಗೆಹರಿಸಿಕೊಳ್ಳಲಾಯಿತು. ನಂತರದ ದಿನಗಳಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕಾರ್ಖಾನೆ ಏಳಿಗೆಗಾಗಿ ದುಡಿಯಲಾರಂಭಿಸಿದರು. ಎಲ್ಲ ಮೊಕದ್ದಮೆಗಳನ್ನು ಪರಸ್ಪರ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳುತ್ತಾ ಪರಸ್ಪರ ಸಹಕಾರ ಗೌರವ ನೀಡುತ್ತಾ ವಿಶ್ವಾಸವನ್ನು ವೃದ್ಧಿಸಿಕೊಳ್ಳುತ್ತಾ ಸಾಗುತ್ತಿದ್ದೇವೆ. ಇದರೊಂದಿಗೆ ಇದುವರೆವಿಗೂ 5 ವೇತನ ಒಪ್ಪಂದಗಳನ್ನು ಮಾಡಿಕೊಳ್ಳಲಾಗಿದ್ದು ಕೈಗಾರಿಕೆಯಲ್ಲಿ ಉತ್ತಮ ಕೈಗಾರಿಕಾ ಕಾರ್ಮಿಕ ಬಾಂಧವ್ಯವನ್ನು ಸ್ಥಾಪಿಸಿ ಶಾಂತಿ ಹಾಗೂ ಸೌಹಾರ್ದತೆಯಿಂದ ಕಾರ್ಖಾನೆಯನ್ನು ನಡೆಸಲಾಗುತ್ತಿದೆ. ಹೊಸ ಮಾದರಿಯ ಬಸ್ಸುಗಳನ್ನು ಕಡಿಮೆ ಸಮಯದಲ್ಲಿಯೇ ಉತ್ಪಾದನೆ ಮಾಡುತ್ತಾ ಕಾರ್ಖಾನೆಯನ್ನು ಮತ್ತಷ್ಟು ಮುಂದಕ್ಕೆ ಕೊಂಡೊಯ್ಯಲಾಗುತ್ತಿದೆ. ಕಳೆದ 15 ವರ್ಷಗಳಲ್ಲಿಯೇ ಅತಿ ಹೆಚ್ಚು ಉತ್ಪಾದನೆಯನ್ನು 2024-25ನೇ ಸಾಲಿನಲ್ಲಿ ಉತ್ಪಾದಿಸಿ ನಮ್ಮ ಕಾರ್ಮಿಕರ ನೈಪುಣ್ಯತೆ ಹಾಗೂ ಸಾಮರ್ಥ್ಯವನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ್ದೇವೆ. ಆಡಳಿತ ವರ್ಗವೂ ಸಹ ನಮ್ಮ ಸಂಘದ ಬೇಡಿಕೆಗನುಸಾರ ಕ್ರೀಡಾ ಚಟುವಟಿಕೆಗಳು, ಕಾರ್ಖಾನೆಯಲ್ಲಿ ಆಯುಧ ಪೂಜೆ ಹಾಗೂ ಕನ್ನಡ ರಾಜ್ಯೋತ್ಸವ ಇತ್ಯಾದಿ ಮನೋರಂಜನಾ ಕಾರ್ಯಕ್ರಮಗಳನ್ನು ಕಾರ್ಖಾನೆಯಲ್ಲಿ ಆಯೋಜಿಸುತ್ತಾ ಉತ್ತಮ ಕೈಗಾರಿಕಾ ಸಂಬಂಧ ವೃದ್ಧಿಗೆ ಸಹಕರಿಸುತ್ತಿದ್ದಾರೆ. ಇದಷ್ಟೇ ಅಲ್ಲದೆ ನಾವು ಒಂದು ಸಂಘವಾಗಿ ಕೇವಲ ಕಾರ್ಖಾನೆ ಮಟ್ಟಕ್ಕೆ ಸೀಮಿತವಾಗಿರದೆ ಸಮಾಜದ ಎಲ್ಲ ಸಮಸ್ಯೆಗಳ ವಿರುದ್ಧ ಹೋರಾಟ ನಡೆಸಿದ್ದೇವೆ. ತುಳಿತಕ್ಕೊಳಗಾದ ಇತರೆ ದುಡಿಯುವ ವರ್ಗದ ಕಾರ್ಮಿಕರಿಗೂ ಸಹ ಎಲ್ಲ ರೀತಿಯ ಬೆಂಬಲ ಮತ್ತು ಸಹಕಾರವನ್ನು ನೀಡುತ್ತಲೇ ಬಂದಿದ್ದೇವೆ. ಅಲ್ಲದೆ ಅಖಿಲ ಭಾರತ ಮುಷ್ಕರಗಳು, ಬೆಲೆ ಏರಿಕೆ ವಿರುದ್ಧ ಹೋರಾಟ ಹಾಗೆ ಬೇರೆ ಕಾರ್ಖಾನೆಗಳಲ್ಲಿ ಸಂಘಟಿತ ಸದಸ್ಯರು ಮಾಡುವ ಹೋರಾಟಗಳಲ್ಲಿಯೂ ಸಹ ಭಾಗವಹಿಸುತ್ತಾ ಸಮಾಜದ ಎಲ್ಲ ಸಮಸ್ಯೆಗಳಿಗೂ ಸ್ಪಂದಿಸುತ್ತಾ ಸಾಗಿದ್ದೇವೆ. ಇಷ್ಟೇ ಅಲ್ಲದೆ ನಮ್ಮ ಸಂಘದ ವತಿಯಿಂದ ಸರ್ಕಾರಿ ಶಾಲಾ ಮಕ್ಕಳಿಗೆ ಪಠ್ಯಪುಸ್ತಕ ವಿತರಣೆ, ಕಲಿಕಾ ಸಾಮಗ್ರಿಗಳ ವಿತರಣೆ, ಟಿವಿ ವಿತರಣೆ ಹಾಗೆ ಚೇರ್ ಮತ್ತೆ ಮಕ್ಕಳ ಟೇಬಲ್ಗಳ ವಿತರಣೆ, ಡೆಸ್ಕ್ಗಳ ವಿತರಣೆ ಮಾಡಲಾಗಿದೆ. ಅಲ್ಲದೆ ರಕ್ತದಾನ ಶಿಬಿರಗಳನ್ನು ನಡೆಸಿ ಎಲ್ಲ ಸದಸ್ಯರು ರಕ್ತದಾನ ಮಾಡುವಂತೆ ಪ್ರೇರೇಪಿಸಲಾಗಿದೆ. ಹಾಗೂ ನಮ್ಮ ಸಂಘದ ಕೆಲವು ಸದಸ್ಯರು ಪರಿಸರ ಪ್ರೇಮಿಗಳು ಎಂಬಂತಹ ಒಂದು ತಂಡವನ್ನು ಕಟ್ಟಿಕೊಂಡು ಗಿಡ ನೆಡುವಂತಹ ಕಾರ್ಯಕ್ರಮಗಳನ್ನು ಸಹ ಮಾಡುತ್ತಿದ್ದಾರೆ. ಇದು ನಮ್ಮ ಸಂಘದಲ್ಲಿ ಹೆಮ್ಮೆಯ ವಿಚಾರ. ಇಷ್ಟೆಲ್ಲ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿರುವ ನಮ್ಮೆಲ್ಲ ಸದಸ್ಯರಿಗೂ ಕ್ರಾಂತಿಕಾರಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಕೈಗಾರಿಕೆ ಹಾಗೂ ಕಾರ್ಮಿಕ ಬಾಂಧವ್ಯವನ್ನು ಮತ್ತಷ್ಟು ವೃದ್ಧಿಸಿಕೊಳ್ಳುತ್ತಾ ಪರಸ್ಪರ ಏಳಿಗೆಗೆ ಶ್ರಮಿಸುತ್ತಾ ಮುಂದುವರಿಯೋಣ. ಮತ್ತೊಮ್ಮೆ ಓಲೋ ಬಸಸ್ ಕಾರ್ಮಿಕರ ಸಂಘ 15 ವರ್ಷ ಪೂರೈಸಿರುವುದಕ್ಕೆ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸುತ್ತೇನೆ. ಹಾಗೂ ಇದುವರೆಗೂ ನಮ್ಮ ಓಲೋ ಬಸಸ್ ಕಾರ್ಮಿಕರ ಸಂಘವನ್ನು ಪ್ರತಿನಿಧಿಸಿದಂತಹ ಪದಾಧಿಕಾರಿಗಳು ಹಾಗೂ ಅವರ ಸೇವಾವಧಿ. ನಿಮ್ಮೆಲ್ಲರ ಒಗ್ಗಟ್ಟಿನ ಹೋರಾಟ ಹಾಗೂ ನಮ್ಮೆಲ್ಲರ ಒಂದು ಸಾಮೂಹಿಕ ಚೌಕಾಸಿಯ ಹಕ್ಕನ್ನು ಉಳಿಸಿಕೊಳ್ಳುತ್ತಾ ಕಾರ್ಖಾನೆ ಹಾಗೂ ನಮ್ಮ ಕಾರ್ಮಿಕರ ಏಳಿಗೆಗೆ ಪರಸ್ಪರ ಕೈ ಜೋಡಿಸಿ ದುಡಿಯೋಣ. ನಮ್ಮ ಸಂಘ ಮತ್ತಷ್ಟು ಇಂತಹ ಒಂದು ವಾರ್ಷಿಕೋತ್ಸವಗಳನ್ನು ಆಚರಿಸಿಕೊಳ್ಳಲಿ ಹಾಗೂ ಸಂಘದ ಎಲ್ಲ ಸದಸ್ಯರು ಒಗ್ಗಟ್ಟಿನಿಂದ ಮುಂದುವರಿಯೋಣ ಎಂದು ಆಶಿಸುತ್ತಾ ಈ ಕಿರುಚಿತ್ರವನ್ನು ತಮ್ಮೆಲ್ಲರಿಗೂ ಅರ್ಪಿಸುತ್ತಿದ್ದೇವೆ. ಓಲೋ ಬಸಸ್ ವರ್ಕರ್ಸ್ ಯೂನಿಯನ್ ಜಿಂದಾಬಾದ್. ಕಾರ್ಮಿಕರ ಐಕ್ಯತೆ ಚಿರಾಯುವಾಗಲಿ. ಧನ್ಯವಾದ.